Next question. The radii of two cylinders are in the ratio of 2:3 and their heights are in the ratio 5:3. Then find the ರೇಷಿಯೋ ಆಫ್ ದೇರ್ ವಾಲ್ಯೂಮ್ಸ್ ಅಂತ ಹೇಳಿ ಕೇಳಿದ್ದಾರೆ. ತುಂಬಾ ಸಿಂಪಲ್ ಕ್ವೆಶನು. ದ ರೇಡಿ ಆಫ್ ಟೂ ಸಿಲಿಂಡರ್ಸ್ ಆರ್ ಇನ್ ದ ರೇಷಿಯೋ ಅಂದರೆ R1/R2 ಅಂತ ಹೇಳಿ ತಗೊಳ್ಳೋಣ. R1/R2 ಎಷ್ಟಿದೆ ಅಂದರೆ 2:3. ಇಷ್ಟರ ಹೈಟ್ಸ್ ಆರ್ ಇನ್ ದ ರೇಷಿಯೋ ಅಂತ ಹೇಳಿದ್ರೆ H1:H2 ಅಂತ ಅಂದರೆ ಅದು 5:3 ಆಗಿರುತ್ತೆ. ಇದನ್ನು ನಾವು ಯಾವ ರೀತಿ ಬರ್ಕೋತೀವಿ ಅಂದರೆ H1/H2 ವಿಚ್ ಈಸ್ ಈಕ್ವಲ್ ಟು 5/3 ಆಗಿರುತ್ತೆ. ಫೈಂಡ್ ದೇರ್ ವಾಲ್ಯೂಮ್ಸ್ ಅಂತ ಹೇಳಿ ಕೇಳಿದ್ದಾರೆ. V1/V2 ಏನಾಗುತ್ತೆ ಅಂತ ಹೇಳಿ ಕ್ವೆಶನ್ ಮಾರ್ಕು. ಸೊ ಹಾಗಾದರೆ V1/V2 ಇಸ್ ಈಕ್ವಲ್ ಟು ಸಿಲಿಂಡರ್ಸ್ ಆಗಿರೋದ್ರಿಂದ ಫಾರ್ಮುಲಾ ಏನಂತ ಹೇಳಿದ್ರೆ ವಾಲ್ಯೂಮ್ಗೆ πr²h. ಸೊ πr1²h ಡಿವೈಡೆಡ್ ಬೈ πr2² H1 ಡಿವೈಡೆಡ್ ಬೈ H2. ಸೊ ಈ ಪೈ ಗೆಟ್ಸ್ ಕ್ಯಾನ್ಸಲ್. ಸೊ ಇದನ್ನು R1/R2 ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು. ಇದನ್ನು H1/H2 ಅಂತ ಹೇಳಿ ಬರ್ಕೋಬೋದು. R1/R2 ಅಂದರೆ ಅರ್ಥ ಏನು? 2/3 ಹೋಲ್ ಸ್ಕ್ವೇರ್ ಇಂಟು H1/H2 ಅಂತ ಹೇಳಿದ್ರೆ 5/3. ಸೊ ಇಟ್ ಈಸ್ ಈಕ್ವಲ್ ಟು 2/3 ಹೋಲ್ ಸ್ಕ್ವೇರ್ ಅಂದರೆ 4/9 ಆಯಿತು ಇಂಟು 5/3 ಆಯಿತು. ಸೊ 5 4s 20, 20 ಡಿವೈಡೆಡ್ ಬೈ 9 3s 27. ಸೊ ಹಾಗಾದರೆ V1/V2 ಇಸ್ ಈಕ್ವಲ್ ಟು 20/27 ಆಯಿತು. ಸೊ ಇಷ್ಟು ಫಾರ್ಮೇಷನಲ್ಲಿ V1:V2 ದ ರೇಷಿಯೋ ಆಫ್ V1 ಆ್ಯಂಡ್ V2 ವಿಲ್ ಬಿ ಈಕ್ವಲ್ ಟು 20:27 ಆಗಿರುತ್ತೆ.